ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊನ್ನೆ 6 ದಿನಗಳ ಕಾಲ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡಿದ್ರು. ಈ ಮೀಟಿಂಗ್ ನಲ್ಲಿ ಶಾಸಕರು ಒಂದಿಷ್ಟು ಅಭಿಪ್ರಾಯಗಳನ್ನ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಹೇಳಿದ್ರು. ಸುರ್ಜೇವಾಲಾ ಶಾಸಕರು ಏನು ಹೇಳಿದ್ದಾರೆ ಎಲ್ಲವನ್ನೂ ಕೂಡ ಈಗ ಅದಕ್ಕೆ ಒಂದು ಪರಿಹಾರ ಕಲ್ಪಿಸಬೇಕಲ್ಲ, ಆ ನಿಟ್ಟಿನಲ್ಲಿ ಯೋಚನೆ ಮಾಡದಂತೆ ಕಾಣ್ತಾ ಇದೆ. ಕೆಲವೊಂದಿಷ್ಟು ಸಚಿವರ ಮೇಲೆ ಆರೋಪವನ್ನು ಮಾಡಿದ್ರು ಶಾಸಕರು ಎನ್ನುವಂಥದ್ದು ಗೊತ್ತಾಗಿತ್ತು. ಸರಿಯಾಗಿ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ನಮ್ಮ ಮಾತಿಗೆ ಸಚಿವರುಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಹೀಗೆ ಸಾಲು ಸಾಲು ಆರೋಪಗಳನ್ನ ಶಾಸಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಳಿಯಲ್ಲಿ ಮಾಡಿದ್ರು. ಸಂಪತ್ತಿನ ಶಾಸಕರ ಜೊತೆ 1-to-1 ಸಭೆ ನಂತರ ಸುರ್ಜೇವಾಲಾ ಸಚಿವರ ಜೊತೆ 1-to-1 ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ ಒಬಿಸಿ ನಾಯಕರ ಜೊತೆ ಸಭೆ ನಡೆಸಿದ್ರು. ಅದಾದ ನಂತರ ಜಮೀರ್ ಅಹಮದ್ ಕೂಡ ಮಾತನಾಡಿದ್ರು. ನನ್ನ ನಂಬರ್ 1 ಸಚಿವರು ಅಂತ ಹೇಳಿದ್ರು ಅಂತ ಕೂಡ ಹೇಳಿದ್ರು. ಇದೀಗ ಶಾಸಕರು ಸಚಿವರ ಮೇಲೆ ಮಾಡಿದಂತಹ ಆರೋಪಗಳನ್ನು ಮುಂದಿಟ್ಕೊಂಡು ಸಚಿವರಿಂದ ಕ್ಲಾರಿಟಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇದೇ ವೇಳೆ ಸಚಿವರ 2 ವರ್ಷಗಳ ಸಾಧನೆ ಹಾಗೂ ಇಲಾಖಾ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ ಸುರ್ಜೇವಾಲಾ. ಅನುದಾನ ಬಿಡುಗಡೆ ಶಾಸಕರ ಜೊತೆಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಅವರ ಅಸಮಾಧಾನವನ್ನು ಶಮನ ಮಾಡುವಂತೆ ಇವರು ಸೂಚಿಸಿರುವಂಥದ್ದು. ಇದೇ ವೇಳೆ ಹಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಸಚಿವರ ಸಾಮರ್ಥ್ಯದ ಬಗ್ಗೆ ಹಲವು ಮಾಹಿತಿಗಳನ್ನು ಹೆಕ್ಕಿ ತೆಗೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ನೋಡಿ, ಈ ಮೂಲಕ ಮುಂಬರುವ ಸಂಪುಟ ಪುನರಚನೆ ಕುರಿತಂತೆ ಸಚಿವರ ಮೌಲ್ಯಮಾಪನವನ್ನು ಕೂಡ ಮಾಡಿದ್ದಾರೆ. ಪದೇ ಪದೇ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಬಹಿರಂಗವಾಗಿಯೇ ಹೇಳಿಕೆ ಕೊಡ್ತಿದ್ದಂತಹ ಸಚಿವ ಸತೀಶ್ ಜಾರಕಿಹೊಳಿ ಸಚಿವರ 1-to-1 ಸಭೆಯ ವೇಳೆಗೂ ಕೂಡ ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ರಾಜ್ಯದಲ್ಲಿ ಈ ನಿರಂತರ ಸಂಘಟನೆ ಇಲ್ಲದೆ ಪಕ್ಷದ ವರ್ಚಸ್ಸು ಕುಸಿತಾ ಇದೆ. ಹಾಲಿ ಅಧ್ಯಕ್ಷರಿಗೆ ಜವಾಬ್ದಾರಿ ಹೆಚ್ಚಿರೋದ್ರಿಂದ ತಳಮಟ್ಟದಲ್ಲಿ ಸಂಘಟನೆ ಕಷ್ಟವಾಗಿದೆ. ಅಧಿಕಾರ ಇಲ್ಲದೆ ಪಕ್ಷದ ಕಡೆ ಅವರನ್ನು ತೊಡಗಿಸಿ ಅಂತ ಸಲಹೆಯನ್ನು ಮುಂದಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂಥದ್ದು. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಯಾವುದಾದ್ರೂ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಇಲ್ವೇ ಪಕ್ಷದ ಮುಂದೆ ಪಕ್ಷ ಮುಂದೆ ನಷ್ಟವಾಗಬಹುದು ಅಂತ ಅಭಿಪ್ರಾಯವನ್ನು ಹೊರಹಾಕಿದ್ರಂತೆ ಇವರು. ಇನ್ನು ಈಗಾಗಲೇ ಪಕ್ಷದ ಹಿತದೃಷ್ಟಿಯಿಂದ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರ ಬಳಿಯೂ ಕೂಡ ವಿವರಿಸಿದ್ದು ಇದರ ಬಗ್ಗೆ ತುರ್ತು ಕ್ರಮ ಅನಿವಾರ್ಯ ಇದೆ ಅಂತ ಹೇಳಿದ್ದಾರೆ. ಹಾಗೆ ಮಧು ಬಂಗಾರಪ್ಪ ಜೊತೆ ಚರ್ಚೆ ವೇಳೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಬೇಸರವನ್ನು ಹೊರಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಶಾಸಕರ ಜೊತೆ ವರ್ತನೆಯಿಂದ ಕೆಲಸದಲ್ಲಿ ಅಸಡ್ಡೆ ಬೇಡ ಅಂತ ಹೇಳಿದ್ದಾರಂತೆ. ಶಾಲಾ ಕೊಠಡಿಗಳ ನವೀಕರಣ ಆಗಿರ್ಬೋದು, ಇಲಾಖೆಯಲ್ಲಿ ಕೆಲವು ತಪ್ಪು ನಿರ್ಧಾರಗಳಿಂದ ಸರ್ಕಾರಕ್ಕೆ ಎದುರಾದಂತಹ ಮುಜುಗರದ ಬಗ್ಗೆ ಪ್ರಸ್ತಾಪಿಸಿ ಅಂತ ಕುಟುಕಿದ್ದಾರಂತೆ ಈ ಸಭೆಯಲ್ಲಿ.